Hallelujah. Amen. நாங்க தேவனுடைய வார்த்தையை நாங்கள் எடுத்து ದೇವರ ವಾಕ್ಯವನ್ನು ನಾವು ತೆಗೆದು 1 ಕೊರಿಂಥಿಯರ್ 2வது அதிகாரம் 1 ಕೊರಿಂಥಿ 2ನೇ ಅಧ್ಯಾಯ 9வது ವಚನத்தை நாங்கள் எடுத்து சீக்கிரமாய் படிக்கலாம். 9ನೇ ವಾಕ್ಯವನ್ನು ಬೇಗ ತೆಗೆದು ನಾವು ಓದಲಿಕ್ಕಿದ್ದೇವೆ. Amen. Hallelujah. 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 Amen. The world cannot see what God has prepared for us. ಲೋಕವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ದೇವರು ನಮಗಾಗಿ ಏನೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾರೆ But through his spirit ಆದರೆ ಆತನ ಆತ್ಮನ ಮೂಲಕ God has revealed to us. ದೇವರು ಅದನ್ನು ನಮಗೆ ಪ್ರಕಟಪಡಿಸಿದ್ದಾರೆ. Can I hear a bigger hallelujah? ದೊಡ್ಡ hallelujah ಕೇಳಿ. Amen. For a few minutes, ಕೆಲವು ಸಮಯಗಳು, amen, I want you to give complete attention to God's word. ನೀವು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಗಮನಿಸಬೇಕಾಗಿ Because this word will, amen, change your situation. ಯಾಕೆಂದ್ರೆ ಈ ವಾಕ್ಯ ನಿಮ್ಮ ಪರಿಸ್ಥಿತಿಗಳನ್ನ ಮಾರ್ಪಡಿಸುತ್ತದೆ. Some time back I prophesied. ಕೆಲವು ದಿನಗಳ ಹಿಂದೆ ನಾನು ಪ್ರವಾದಿಸಿದೆ. The 5 months of this year will be different. ಈ ವರ್ಷದ 5 ತಿಂಗಳು ವ್ಯತ್ಯಾಸವಾಗಿರುತ್ತದೆ. But after that, ಅದಾದ ನಂತರ God shall open many doors for us. ದೇವರು ನಮಗಾಗಿ ಅನೇಕ ದ್ವಾರಗಳನ್ನು God shall do ತೆರೆಯಲಿದ್ದಾರೆ. great things in this nation. ಈ ದೇಶದಲ್ಲಿ ದೇವರು ವ್ಯತ್ಯಾಸವಾದ ಕಾರ್ಯಗಳನ್ನ The ಮಾಡಲಿಕ್ಕಿದ್ದಾರೆ. same thing is happening. அதே ரீதிಯಲ್ಲಿ ಕಾರ್ಯಗಳು மாதத்துல கர்த்தர் எதெல்லாம் மாற்றி விட்டிருக்கிறார். 5 ತಿಂಗಳಲ್ಲಿ ದೇವರು ಏನೆಲ್ಲ ಮಾರ್ಪಡಿಸ್ತಾ இன்னும் ಇದ್ದಾರೆ. இருக்கிற இந்த 7 மாதங்கள் ಇನ್ನು ಇರುವಂತ 7 மகிமையான காரியங்களை நீங்கள் பார்க்க வேண்டும். ಮಹಿಮೆಯಾದ ಕಾರ್ಯಗಳನ್ನು ನೀವು ನೋಡಬೇಕು. Amen. If you want to experience supernatural things from God, ದೇವರಿಂದ ಅಸಾಧಾರಣವಾದ ಕಾರ್ಯಗಳನ್ನು ನೀವು ಹೊಂದಿಕೊಳ್ಳಬೇಕಾದರೆ then your eyes should be open. ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. The Bible says ಸತ್ಯವೇದ ಹೇಳ್ತದೆ God has done so many things which no eyes have seen. ದೇವರು ಅನೇಕ ಕಾರ್ಯಗಳನ್ನು ಸಿದ್ಧಪಡಿಸಿದರೆ ಅದನ್ನು ಕಣ್ಣುಗಳು ಕಾಣಲಿಲ್ಲ. கண்கள் பார்க்கல, ಕಣ್ಣುಗಳು ಕಾಣಲಿಲ್ಲ, காதுகள் கேட்கல. ಕಿವಿಗಳು ಕೇಳಲಿಲ್ಲ. ஆனால் கர்த்தர் திருச்சபையை வந்து இன்றைக்கு சொல்லுகிறது என்னவென்றால், ದೇವರು ಸಭೆಗೆ ಈ ದಿನ ಹೇಳುವುದೇನೆಂದರೆ, let your eyes be open. ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. Amen. Let your spiritual eyes be open. ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. Come on, let us turn to our, amen, person who is next to us and say, let the Lord open your eyes. ನಮ್ಮ ಪಕ್ಕದಲ್ಲಿರುವವರನ್ನ ನೋಡಿ ಹೇಳೋಣ, ದೇವರು ನಿಮ್ಮ ಮನ ಕಣ್ಣುಗಳನ್ನು சொல்லுங்க, ತೆರೆಯಲಿ. தேவனுடைய மன கண்களை திறப்பாராக. ದೇವರು ನಿಮ್ಮ ಮನ ಕಣ್ಣುಗಳನ್ನು ತೆರೆಯಲಿ. In the mighty name of Jesus. ಬಲವಾದ ಯೇಸುವಿನ ನಾಮದಲ್ಲಿ. Amen. Every eyes that are looking only towards the problem. ಬರೀ ಸಮಸ್ಯೆಯನ್ನೇ ನೋಡುತ್ತಿರುವಂತ ಕಣ್ಣುಗಳು. Every eyes that are looking at the discouragement. ಬರೀ ನಿರಾಶೆಯನ್ನೇ ನೋಡ್ತಾ ಇರುವಂತ ಎಲ್ಲ ಕಣ್ಣುಗಳು. In the name of Jesus. ಬಲವಾದ ಯೇಸುವಿನ My ನಾಮದಲ್ಲಿ. eyes are not created to look at the problems. ನನ್ನ ಕಣ್ಣುಗಳು ಸಮಸ್ಯೆಯನ್ನೇ ನೋಡುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿಲ್ಲ. My eyes are not, amen, created to look at what Satan does. ಸೈತಾನ್ ಮಾಡುವ ಕಾರ್ಯಗಳನ್ನೇ ನೋಡುವುದಕ್ಕಾಗಿ ನನ್ನ ಕಣ್ಣುಗಳು ಸೃಷ್ಟಿಸಲ್ಪಟ್ಟಿಲ್ಲ. Amen. ಕರ್ತರ್ என்னத்தை ஏற்படுத்தியிருக்கிறாரோ, ದೇವರು ನನಗಾಗಿ ಏನೆಲ್ಲ ಸಿದ್ಧಪಡಿಸಿದ್ದಾರೋ, என்னத்தை என் குறித்தாய் செய்திருக்கிறாரோ, ದೇವರು ನನಗಾಗಿ ಏನೆಲ್ಲ ಆತನು ಮಾಡಿದ್ದಾರೋ, பார்க்கதான் கர்த்தருக்கு என் கண்களை தந்திருக்கிறார். ಅದನ್ನು ಕಾಣುವುದಕ್ಕಾಗಿಯೇ ದೇವರು ನನಗೆ ಕಣ್ಣುಗಳನ್ನು ಕೊಟ್ಟಿರುವುದು. I want someone to shout and say that. ಅಜೋರಾಗಿ ಹೇಳಬೇಕಾಗಿ ನಾನು ನಿಮ್ಮಿಂದ ಹೇಳುವವರನ್ನ ನಾನು ಎದುರು ನೋಡ್ತೇನೆ. ಹೇಳುವವರನ್ನ ನಾನು ಎದುರು ನೋಡ್ತೇನೆ. Someone who can say yes in Jesus name. ಯಾರೋ ಒಬ್ಬರು ನಾನು ಇದು ನನಗಾಗಿ ಯೇಸುವಿನ ನಾಮದಲ್ಲಿ ನೆರವೇರಲಿ ಅಂತ ಹೇಳುವವರು. Thousands of people were following Jesus. ಸಾವಿರಾರು ಜನ ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. When there was no place for Jesus to step, amen, one step ahead. ಯೇಸು ಒಂದು ಹೆಜ್ಜೆಯನ್ನು ಇಡ್ಲಿಕ್ಕೂ ಕೂಡ ಸ್ಥಳ ಇಲ್ಲದಷ್ಟು ಜನ ತುಂಬಿದ್ರು. One man cried out and said, you son of David. ಆದರೆ ಒಬ್ಬ ವ್ಯಕ್ತಿ ಜೋರಾಗಿ ಕೂಗಿ, ದಾವೀದನ ಕುಮಾರನೇ ಎಂಬುದಾಗಿ ಕೂಗಿದನು. That allowed God to manifest his power. ಅದು ದೇವರ ಮಹಿಮೆಯನ್ನು ಹೊರಪಡಿಸಲಿಕ್ಕೆ ಆ ಒಂದು ಕೂಗೋ ಕಾರಣವಾಯಿತು. ದೇವರು ತನ್ನ ಮಹಿಮೆಯನ್ನು ಪ್ರಕಟಿಸೋದಕ್ಕೆ ಅದು ದಾರಿ ಮಾಡಿಕೊಡ್ತು. ಆ ದೇವರ ಮಹಿಮೆ ಪ್ರಕಟಗೊಳ್ಳಲಿಕ್ಕೆ ಅದು ದಾರಿ ಮಾಡಿಕೊಡ್ತು. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? If someone in this congregation, ಈ ಒಂದು ಸಭೆಯಲ್ಲಿ ಯಾರಾದರೂ ಒಬ್ಬರು, one if they can lift up the name of Jesus, ಒಬ್ಬರು ಯೇಸುವಿನ ನಾಮವನ್ನು ಮೇಲೆತ್ತುವುದಾದರೆ, Lord, this is your voice. ಕರ್ತನೇ,
ಇದು ನಿನ್ನ ಸ್ವರ, This is my shepherd's voice. ಇದು ನನ್ನ ಕುರುಬನ ಸ್ವರ. I respond to it, I believe it, and I say amen. ಇದಕ್ಕೆ ನಾನು ಪ್ರತಿಕ್ರಿಯಿಸ್ತೇನೆ, ಇದನ್ನು ನಾನು ನಂಬ್ತೇನೆ, ಇದಕ್ಕೆ ನಾನು ಆಮೆನ್ ಎಂಬುದಾಗಿ I ಹೇಳ್ತೇನೆ. tell you, ನಾನು ನಿಮಗೆ the ಹೇಳ್ತೇನೆ, heaven will always be on the earth. ಪರಲೋಕವೇ ಭೂಲೋಕಕ್ಕೆ His ಇಳಿದು ಬರ್ತದೆ. kingdom shall come down. ಆತನ ರಾಜ್ಯ ಕೆಳಗಿಳಿದು His ಬರ್ತದೆ. power will enter into your mortal bodies. ಆತನ ಬಲವು ನಿಮ್ಮ ಮರ್ತ್ಯ ದೇಹವನ್ನು It ಪ್ರವೇಶಿಸುತ್ತದೆ. will enter into your dead situations. ನಿಮ್ಮ ಸತ್ತಂತ ಪರಿಸ್ಥಿತಿಗಳಲ್ಲಿ ಆತನ ಮಹಿಮೆ Amen. The ಇಳಿಯಲ್ಪಡುತ್ತದೆ. same Spirit of God who raised Jesus from the dead will enter into all the dead things in your life and bring life, Zoe, life into you. ಕ್ರಿಸ್ತನನ್ನು ಸತ್ತವರ ಮಧ್ಯದಿಂದ ಎಬ್ಬಿಸಿದ ಅದೇ ಆತ್ಮನು ಸತ್ತಂತಿರುವ ಎಲ್ಲ ಪರಿಸ್ಥಿತಿಗಳಲ್ಲಿ ಆ ಜೀವ ಝೋಯೆ ಜೀವ, ಆ ಜೀವವನ್ನು ಪ್ರವೇಶಿಸಲಿಕ್ಕಿದೆ. I prophesy in Jesus' ನಾ name. ಪ್ರವಾದಿಸ್ತೇನೆ ಯೇಸುವಿನ Let ನಾಮದಲ್ಲಿ. all dead things come back to life in Jesus' name. ಎಲ್ಲ ಸತ್ತಂತ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಜೀವವಾಗಿ ಬರಲಿ. Those things that are unseen, ಯಾವ ಕಾರ್ಯಗಳು ಕಾಣದೇ ಇದೆಯೋ, those things that are unable to look at, ಯಾವ ಕಾರ್ಯಗಳನ್ನು ಇನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ವೋ, in Jesus' mighty name. ಯೇಸುವಿನ ಬಲವುಳ್ಳ In ನಾಮದಲ್ಲಿ, Jesus' mighty name. ಯೇಸುವಿನ ಬಲವುಳ್ಳ No ನಾಮದಲ್ಲಿ, matter what are the obstacles, ಯಾವುದೆಲ್ಲ ತಡೆಗಳಿದ್ದರೂ ಕೂಡ, no matter whatever devil's power to stop it, ಸೈತಾನ ಯಾವ ಕಾರ್ಯಗಳನ್ನು ತಡೆ ಮಾಡ್ತಾ ಇದ್ರು, let the prevailing power of the Holy Spirit, ಪವಿತ್ರಾತ್ಮನ ಬಲವಾದ ಒಂದು ಕಾರ್ಯ, let the prevailing power, overcoming power of Holy Spirit, ಜಯಶಾಲಿ ಆಗಿರುವಂತ ಪವಿತ್ರಾತ್ಮನ ಬಲವು, ಎಲ್ಲದರ ಮೇಲೆ ಆಳ್ವಿಕೆ ಮಾಡುವ ದೇವರ ಫಲವು, ಎಲ್ಲದರ ಮೇಲೆ ಆಳ್ವಿಕೆ ಮಾಡುವ ದೇವ ಬಲವು, let it enter into every areas of your life. ನಿಮ್ಮ ಜೀವಿತದ ಎಲ್ಲ ಭಾಗಗಳನ್ನು ಪ್ರವೇಶಿಸಲಿ. Let the Holy Spirit turn every failures into victory. ಪವಿತ್ರಾತ್ಮನು ಎಲ್ಲ ಸೋಲನ್ನು ಜಯವಾಗಿ ಮಾರ್ಪಡಿಸಲಿ. Let the victory banners be raised in every nook and corners of your life. ನಿಮ್ಮ ಜೀವಿತದ ಮೂಲೆ ಮೂಲೆಯಲ್ಲೂ ದೇವರ ಜಯಧ್ವಜ ಆರಿಸಲ್ಪಡಲಿ. சொல்லுங்க in Jesus name. ಹೇಳ್ರಿ ಯೇಸುವಿನ In ನಾಮದಲ್ಲಿ, Jesus ಹೇಳ್ರಿ name. ಯೇಸುವಿನ ನಾಮದಲ್ಲಿ. Whatsoever you ask in my name, ನನ್ನ ನಾಮದಲ್ಲಿ ನೀವು ಏನೇ ಬೇಡಿಕೊಂಡರು it shall be done. ಅದು ಹಾಗೆ It ನೆರವೇರ್ತದೆ, shall be done. ಅದು ನೆರವೇರ್ತದೆ. சொல்லுங்க Lord in thy name. ಹೇಳ್ರಿ ಅಪ್ಪ ನಿನ್ನ ನಾಮದಲ್ಲಿ, Father in thy name. ತಂದೆಯೇ ನಿನ್ನ ನಾಮದಲ್ಲಿ. I speak a breakthrough in every area of my life in Jesus. ನನ್ನ ಜೀವಿತದ ಎಲ್ಲ ಭಾಗಗಳಲ್ಲೂ ಬಿಡುಗಡೆಯನ್ನು ನಾನು ಮಾತನಾಡ್ತೇನೆ I ಯೇಸುವಿನ speak ನಾಮದಲ್ಲಿ. revival everywhere. ಯೇಸುವಿನ ನಾಮದಲ್ಲಿ ಉಜ್ಜೀವನವನ್ನು ನಾನು I ಮಾತನಾಡ್ತೇನೆ. speak resurrection everywhere. ಯೇಸುವಿನ ನಾಮದಲ್ಲಿ ಪುನರುತ್ಥಾನವನ್ನು ನಾನು ಮಾತನಾಡ್ತೇನೆ. In Jesus name. ಯೇಸುವಿನ ನಾಮದಲ್ಲಿ Whatever you spoke, ನೀವು ಏನೆಲ್ಲ ಮಾತನಾಡಿದಿರೋ you brought it into existence. ಅದು ಹಾಗೆ ಅದನ್ನು ಕಾರ್ಯರೂಪಕ್ಕೆ You ನೀವು brought it ತಂದಿದ್ದೀರಿ. into existence. ಅದನ್ನು ಹಾಗೆ ನೀವು ಕಾರ್ಯರೂಪಕ್ಕೆ Even ತಂದಿದ್ದೀರಿ. now, ಈಗಲೂ ಕೂಡ whatever we have pronounced, ನಾವು ಏನೆಲ್ಲ ಅರಿಕೆ ಮಾಡಿದ್ದೇವೆ, whatever we are seeing in our faith eyes, ಏನೆಲ್ಲ ನಂಬಿಕೆಯ ಕಣ್ಗಳಿಂದ ನಾವು ಏನನ್ನ ಹೇಳ್ತಾ ಇದ್ದೇವೋ, we are going to see it with our physical eyes. ಅದನ್ನು ನಮ್ಮ ಈ ಕಣ್ಗಳಿಂದ ನಾವು ಕಾಣ್ಲಿಕ್ಕಿದ್ದೇವೆ. ನಮ್ಮ ಶಾರೀರಿಕ ಕಣ್ಗಳಿಂದಲೂ ನಾವು ಅದನ್ನು ನಮ್ಮ ನೋಡ್ಲಿಕ್ಕೆ. ಶಾರೀರಿಕ ಕಣ್ಗಳಿಂದಲೂ ನಾವು How ನೋಡ್ಲಿಕ್ಕಿದ್ದೇವೆ. many of you believe with me? ಎಷ್ಟು ಜನ ನನ್ನೊಂದಿಗೆ ನಂಬ್ತೀರಾ?